ಪ್ರತಿ ರಾಜ್ಯಕ್ಕೂ ಕೂಡ ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ಕರ್ತವ್ಯ ಪಥದಲ್ಲಿ ಟ್ಯಾಬ್ಲೋ ಪ್ರದರ್ಶನ ಮಾಡುವಂಥದ್ದು ಒಂದು ರೀತಿ ಹೆಮ್ಮೆಯ ವಿಚಾರ. ಈ ಬಾರಿ ಕರ್ನಾಟಕದ ಸ್ತಬ್ಧ ಚಿತ್ರ ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ಇರಲ್ಲ. ಪರೇಡ್ ಬದಲಿಗೆ ಭಾರತ್ ಪರ್ವ್ನಲ್ಲಿ ಕರ್ನಾಟಕದ ಟ್ಯಾಬ್ಲೋ ಪ್ರದರ್ಶನ ಆಗುತ್ತೆ. ಮುಖ್ಯವಾಗಿ ಕೃಷಿ, ಕೈಗಾರಿಕೆ, ಆಧುನಿಕ ತಂತ್ರಜ್ಞಾನದ ಬಳಕೆಯಲ್ಲಿ ರಾಜ್ಯ ಮುಂಚೂಣಿಯಲ್ಲಿದೆ. ಕರ್ನಾಟಕ ಅಭಿವೃದ್ಧಿಪಡಿಸಿದ್ದು ಆ ಪಯಣವನ್ನು ಸಂಕೇತಿಸುವಂತಹ ಟ್ಯಾಬ್ಲೋ ಇದಾಗಿದೆ. ಮಿಲೆಟ್ ಟು ಮೈಕ್ರೋಚಿಪ್ ವಿಷಯದ ಮೇಲೆ ಸ್ತಬ್ಧ ಚಿತ್ರವನ್ನು ರೆಡಿ ಮಾಡಿ ಕಳುಹಿಸಿ ಕೊಡಲಾಗಿತ್ತು. ಬಟ್ ಪರೇಡ್ಗೆ ಆಯ್ಕೆ ಆಗಿಲ್ಲ. ಪರೇಡ್ ಬದಲಿಗೆ ಭಾರತ್ ಪರ್ವ್ನಲ್ಲಿ ಇದರ ಪ್ರದರ್ಶನಕ್ಕೆ ಇಡ್ತಾ ಇರುವಂಥದ್ದು. ಸಿರಿಧಾನ್ಯಗಳ ಕ್ರಾಂತಿಯಲ್ಲಿ ಈಗ ರಾಜ್ಯ ಮುಂದಿರುವಂಥದ್ದು, ಅದನ್ನು ಸಾರುವಂತಹ ಒಂದು ಸ್ತಬ್ಧ ಚಿತ್ರವನ್ನು, ಟ್ಯಾಬ್ಲೋವನ್ನು ಪ್ರದರ್ಶನ ಮಾಡಲಾಗಿತ್ತು. ಕರ್ನಾಟಕದ ಟ್ಯಾಬ್ಲೋದ ವಿಶೇಷತೆಗಳೇನು ಹಾಗಾದರೆ? ಸ್ತಬ್ಧ ಚಿತ್ರದ ಮುಂಭಾಗದಲ್ಲಿ ಉದಯಿಸ್ತಾ ಇರುವಂತಹ ಸೂರ್ಯ ಕರ್ನಾಟಕದ ಟ್ಯಾಬ್ಲೋದಲ್ಲಿದೆ. ನಿರಂತರ ಪ್ರಗತಿ ಮತ್ತು ಚಲನಶೀಲತೆಯ ಸಂಕೇತವಾಗಿ ಈ ಸೂರ್ಯ ಹೊಳಿತಾ ಇರುತ್ತೆ. ಅದನ್ನು ಅರ್ಥ ಕೊಡ್ತಾ ಇರುವಂಥದ್ದು. ಆಮೇಲೆ ದೊಡ್ಡ ಮಡಿಕೆಯಲ್ಲಿ ವಿವಿಧ ಸಿರಿಧಾನ್ಯಗಳ ಕೃಷಿ ಸಮೃದ್ಧಿ ಪ್ರದರ್ಶನ. ಈಗಾಗಲೇ ಸಿರಿಧಾನ್ಯದ ಉತ್ಪಾದನೆಯಲ್ಲಿ ಕರ್ನಾಟಕದ ಪಾತ್ರ ಏನು ಅನ್ನೋದು ಗೊತ್ತಾಗ್ತಾ ಇದೆ. ಬೆಳೆದಂತಹ ಫಸಲನ್ನು ಎತ್ತಿ ಹಿಡಿದಿರುವಂತಹ ರೈತ ಮತ್ತು ಆತನ ಪತ್ನಿ, ಇವೆಲ್ಲವೂ ಕೂಡ ಟ್ಯಾಬ್ಲೋದಲ್ಲಿರುವಂತಹ ಅಂಶಗಳು. ಉಲ್ಲಾಸದಿಂದ ಕಾಣಿಸ್ತಾ ಇರುವಂತಹ ಮಕ್ಕಳು, ಗ್ರಾಮೀಣ ಶಕ್ತಿಯ ಜೀವಂತ ಚಿತ್ರಣವೂ ಕೂಡ ಇದೆ. ಇನ್ನು ಟ್ಯಾಬ್ಲೋ ಮಧ್ಯಭಾಗದಲ್ಲಿ ತಂತ್ರಜ್ಞಾನದ ಪ್ರಗತಿಯನ್ನು ಸೂಚಿಸುವ ಮಾದರಿ ಇದೆ. ಕೃತಕ ಬುದ್ಧಿಮತ್ತೆಯ, ರೋಬೋಟು, ಕಂಪ್ಯೂಟರ್ ಭವಿಷ್ಯದ ಆವಿಷ್ಕಾರಗಳ ಸಂಕೇತವನ್ನು ಕೂಡ ಈ ಟ್ಯಾಬ್ಲೋ ಒಳಗೊಂಡಿದೆ. ಇಕ್ಕೆಲಗಳಲ್ಲಿ ಬಾಹ್ಯಾಕಾಶ ಕ್ಷೇತ್ರವನ್ನು ಪ್ರತಿನಿಧಿಸುವ ರಾಕೆಟು ಮತ್ತು ವಿಜ್ಞಾನಿಯನ್ನು ಕೂಡ ತೋರಿಸ್ತಾ ಇದೆ. ಜೊತೆಗೆ ಟೆಲಿಮೆಡಿಸಿನ್ ಮೂಲಕ ಮಾರ್ಗದರ್ಶನ ನೀಡ್ತಾ ಇರುವಂತಹ ವೈದ್ಯ ಕೂಡ ಈ ಟ್ಯಾಬ್ಲೋದಲ್ಲಿದೆ. ಕೃಷಿ ಭೂಮಿಯಲ್ಲಿ ಡ್ರೋನ್ ಬಳಸುವ ಮಹಿಳೆ ಆಧುನಿಕ ಕೃಷಿಯ ಸಂಕೇತವನ್ನು ತೋರಿಸ್ತಾ ಇದೆ. ಕೈಗಾರಿಕಾ ವಲಯವನ್ನು ಪ್ರತಿನಿಧಿಸುವ ಕಾರ್ಮಿಕರು ಉತ್ಪಾದನಾ ಶಕ್ತಿಗೆ ಸಾಕ್ಷಿಯಾಗ್ತಾ ಇದ್ದಾರೆ. ಕೊನೆಯಲ್ಲಿ ಮಿನುಗ್ತಾ ಇರುವಂತಹ ಮೈಕ್ರೋಚಿಪ್ ಸ್ತಬ್ಧ ಚಿತ್ರ ಆಕರ್ಷಣೆಯ ಕೇಂದ್ರ ಬಿಂದುವಾಗಿರುವಂಥದ್ದು. ಪರಂಪರೆಯಿಂದ ಪ್ರಗತಿಯತ್ತ, ಮಣ್ಣಿನಿಂದ ಯಂತ್ರಗಳತ್ತ ಮೆಸೇಜ್ ಕೊಡ್ತಾ ಇರುವಂತಹ ಟ್ಯಾಬ್ಲೋ ಇದು. ಈ ಬಾರಿಯ ಟ್ಯಾಬ್ಲೋ, ಕರ್ನಾಟಕದ ಟ್ಯಾಬ್ಲೋ ಪ್ರದರ್ಶನ ಆಗಲ್ಲ ಕರ್ತವ್ಯ ಪಥದಲ್ಲಿ. ಬಟ್ ಭಾರತ್ ಪರ್ವ್ನಲ್ಲಿ ಇದಕ್ಕೆ ಅವಕಾಶ ಸಿಕ್ಕಿರುವಂಥದ್ದು.